ಧಾರವಾಡದಲ್ಲಿ ಗ್ಯಾಸ್ ಪೈಪ್ಲೈನ್ ಸೋರಿಕೆ ಆಗಿದೆ. ಪರಿಣಾಮ ಎರಡು ಕಡೆ ಬೆಂಕಿ ಹೊತ್ಕೊಂಡಿದೆ. ಸಹಜವಾಗಿ ಸ್ಥಳೀಯರಲ್ಲಿ ಇದು ಆತಂಕಕ್ಕೆ ಕಾರಣವಾಗಿದೆ. ಧಾರವಾಡದ ರಜತಗಿರಿ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ. ಗ್ಯಾಸ್ ಪೈಪ್ನಲ್ಲಿ ಲೀಕೇಜ್ ಆಗ್ತಾ ಇದೆ. ಪರಿಣಾಮ ಬೆಂಕಿ ಹೊತ್ಕೊಂಡಿದೆ. ಸ್ಥಳೀಯರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಮನೆಗಳಿಗೆ ನೇರವಾಗಿ ಸಂಪರ್ಕ ಕಲ್ಪಿಸುತ್ತೆ ಇಲ್ಲಿ ಪೈಪ್ಲೈನ್. ಇದು ಏಕಕಾಲಕ್ಕೆ ಎರಡು ಕಡೆಗಳಲ್ಲಿ ಬೆಂಕಿ ಹೊತ್ಕೊಂಡಿದೆ. ಅಂದ್ರೆ ಅಡುಗೆ ಸಿಲಿಂಡರ್ ಸಂಪರ್ಕ ಕಲ್ಪಿಸುವಂತ ಪೈಪ್ಲೈನ್ ಇದು. ಬೆಂಕಿ ನಂದಿಸುವಂತ ಕಾರ್ಯದಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ನಿರತರಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಎರಡು ಕಡೆಗಳಲ್ಲಿ ಈ ತರ ಬೆಂಕಿ ಹೊತ್ಕೊಂಡಿದೆ. ಸಹಜವಾಗಿ ಸ್ಥಳೀಯರಲ್ಲಿ ಆತಂಕ ಇದೆ. ದೊಡ್ಡ ಮಟ್ಟದಲ್ಲಿ ಏನಾದರೂ ಇದು ಬ್ಲಾಸ್ಟ್ ಆದರೆ ಪರಿಣಾಮ ಏನಾಗುತ್ತಪ್ಪ ಅಂತ ಹೇಳಿ ಸ್ಥಳೀಯರಲ್ಲಿ ಆತಂಕ ಇದೆ. ಬೆಂಕಿ ನಂದಿಸುವಂತ ಪ್ರಯತ್ನಗಳು ಸದ್ಯಕ್ಕೆ ಸ್ಥಳದಲ್ಲಿ ಆಗ್ತಾ ಇದೆ. ರಜತಗಿರಿ ಬಡಾವಣೆ ಧಾರವಾಡದಲ್ಲಿ ನಡೆದಿರುವಂತ ಘಟನೆ ಇದು. ಮನೆಗೆ ಅಡುಗೆ ಸಿಲಿಂಡರ್ ಸಂಪರ್ಕಿಸುವಂತ ಒಂದು ಪೈಪ್ ಲೈನ್ ಇದಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈ ತರ ಗ್ಯಾಸ್ ಪೈಪ್ಲೈನ್ ಹೋದಲ್ಲಿ ತುಂಬಾ ಪ್ರಿಕಾಷನರಿ ಮೆಷರ್ಸ್ ಎಲ್ಲ ತಗೊಂಡಿರ್ತಾರೆ. ಬಟ್ ಈ ತರ ಏಕಾಏಕಿ ಈಗ ಗ್ಯಾಸ್ ಲೀಕೇಜ್ ಆಗೋದಕ್ಕೆ ಕಾರಣ ಏನಾಯ್ತು? ಸದ್ಯಕ್ಕೆ ಬೆಂಕಿ ತಹಬದಿಗೆ ಬಂದಿದ್ಯಾ? ಸ್ಥಳೀಯರಲ್ಲಿ ಆತಂಕ ಹೆಂಗಿದೆ? ಹೌದು ಶರ್ಮಿತಾ, ಧಾರವಾಡದ ರಜತಗಿರಿ ಬಡಾವಣೆಯಲ್ಲಿ ಮನೆಗೆ ಗ್ಯಾಸ್ ಪೈಪ್ ಲೈನ್ ಅನ್ನು ಅಳವಡಿಸಿದ್ರು. ಆದ್ರೆ ಇವತ್ತು ಮುಂಜಾನೆ ಏಕಾಏಕಿ ಗ್ಯಾಸ್ ಪೈಪ್ ಲೀಕ್ ಆಗಿರೋದ್ರಿಂದ ಆ ಬೆಂಕಿ ಹಚ್ಚಿಕೊಂಡಿದೆ. ಒಂದೇ ಪೈಪ್ ಲೀಕೇಜ್ ಆಗೋದು. ಎರಡು ಕಡೆಗಳಲ್ಲಿ ಏಕಾಏಕಿ ಕಾಣಿಸ್ಕೊಂಡಂತ ಬೆಂಕಿಯಿಂದ ಸ್ಥಳೀಯರಲ್ಲೂ ಕೂಡ ಆತಂಕ ಮನೆ ಮಾಡಿತ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದ್ ಕಡೆ ಗ್ಯಾಸ್ ಪೈಪ್ ಸ್ಫೋಟಗೊಂಡ್ರೆ ಸುತ್ತಮುತ್ತಲ ಮನೆಗಳು ಸೇರಿದಂತೆ ಅಪಾರ ಜನರು ಕೂಡ ಹಾನಿಯಾಗುವಂತ ಸಂಭವ ಇತ್ತು. ಈ ಹಿನ್ನೆಲೆಯಲ್ಲೂ ಕೂಡ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಆ ಗ್ಯಾಸ್ ಪೈಪ್ ಲೀಕೇಜ್ ಅನ್ನ ಬಂದ್ ಮಾಡೋಕೆ ನಂದಿಸುವ ಕಾರ್ಯದಲ್ಲಿ ಮುಂದಾಗಿದ್ರು. ಈಗೂ ಕೂಡ ಸ್ಥಳೀಯರು ಮತ್ತು ಅಗ್ನಿಶಾಮಕದ ಸಿಬ್ಬಂದಿಗಳ ನೆರವಿನಿಂದ ಪೈಪ್ ಗ್ಯಾಸ್ ಲೀಕೇಜ್ ಅನ್ನ ಬಂದ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಧಾರವಾಡದಲ್ಲಿ ಗ್ಯಾಸ್ ಪೈಪ್ಲೈನ್ ಸೋರಿಕೆ ಆಗಿದೆ. ಪರಿಣಾಮ ಎರಡು ಕಡೆ ಬೆಂಕಿ ಹೊತ್ಕೊಂಡಿದೆ. ಸಹಜವಾಗಿ ಸ್ಥಳೀಯರಲ್ಲಿ ಇದು ಆತಂಕಕ್ಕೆ ಕಾರಣವಾಗಿದೆ. ಧಾರವಾಡದ ರಜತಗಿರಿ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ. ಗ್ಯಾಸ್ ಪೈಪ್ನಲ್ಲಿ ಲೀಕೇಜ್ ಆಗ್ತಾ ಇದೆ. ಪರಿಣಾಮ ಬೆಂಕಿ ಹೊತ್ಕೊಂಡಿದೆ. ಸ್ಥಳೀಯರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಮನೆಗಳಿಗೆ ನೇರವಾಗಿ ಸಂಪರ್ಕ ಕಲ್ಪಿಸುತ್ತೆ ಇಲ್ಲಿ ಪೈಪ್ಲೈನ್. ಇದು ಏಕಕಾಲಕ್ಕೆ ಎರಡು ಕಡೆಗಳಲ್ಲಿ ಬೆಂಕಿ ಹೊತ್ಕೊಂಡಿದೆ. ಅಂದ್ರೆ ಅಡುಗೆ ಸಿಲಿಂಡರ್ ಸಂಪರ್ಕ ಕಲ್ಪಿಸುವಂತ ಪೈಪ್ಲೈನ್ ಇದು. ಬೆಂಕಿ ನಂದಿಸುವಂತ ಕಾರ್ಯದಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ನಿರತರಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಎರಡು ಕಡೆಗಳಲ್ಲಿ ಈ ತರ ಬೆಂಕಿ ಹೊತ್ಕೊಂಡಿದೆ. ಸಹಜವಾಗಿ ಸ್ಥಳೀಯರಲ್ಲಿ ಆತಂಕ ಇದೆ. ದೊಡ್ಡ ಮಟ್ಟದಲ್ಲಿ ಏನಾದರೂ ಇದು ಬ್ಲಾಸ್ಟ್ ಆದರೆ ಪರಿಣಾಮ ಏನಾಗುತ್ತಪ್ಪ ಅಂತ ಹೇಳಿ ಸ್ಥಳೀಯರಲ್ಲಿ ಆತಂಕ ಇದೆ. ಬೆಂಕಿ ನಂದಿಸುವಂತ ಪ್ರಯತ್ನಗಳು ಸದ್ಯಕ್ಕೆ ಸ್ಥಳದಲ್ಲಿ ಆಗ್ತಾ ಇದೆ. ರಜತಗಿರಿ ಬಡಾವಣೆ ಧಾರವಾಡದಲ್ಲಿ ನಡೆದಿರುವಂತ ಘಟನೆ ಇದು. ಮನೆಗೆ ಅಡುಗೆ ಸಿಲಿಂಡರ್ ಸಂಪರ್ಕಿಸುವಂತ ಒಂದು ಪೈಪ್ ಲೈನ್ ಇದಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈ ತರ ಗ್ಯಾಸ್ ಪೈಪ್ಲೈನ್ ಹೋದಲ್ಲಿ ತುಂಬಾ ಪ್ರಿಕಾಷನರಿ ಮೆಷರ್ಸ್ ಎಲ್ಲ ತಗೊಂಡಿರ್ತಾರೆ. ಬಟ್ ಈ ತರ ಏಕಾಏಕಿ ಈಗ ಗ್ಯಾಸ್ ಲೀಕೇಜ್ ಆಗೋದಕ್ಕೆ ಕಾರಣ ಏನಾಯ್ತು? ಸದ್ಯಕ್ಕೆ ಬೆಂಕಿ ತಹಬದಿಗೆ ಬಂದಿದ್ಯಾ? ಸ್ಥಳೀಯರಲ್ಲಿ ಆತಂಕ ಹೆಂಗಿದೆ? ಹೌದು ಶರ್ಮಿತಾ, ಧಾರವಾಡದ ರಜತಗಿರಿ ಬಡಾವಣೆಯಲ್ಲಿ ಮನೆಗೆ ಗ್ಯಾಸ್ ಪೈಪ್ ಲೈನ್ ಅನ್ನು ಅಳವಡಿಸಿದ್ರು. ಆದ್ರೆ ಇವತ್ತು ಮುಂಜಾನೆ ಏಕಾಏಕಿ ಗ್ಯಾಸ್ ಪೈಪ್ ಲೀಕ್ ಆಗಿರೋದ್ರಿಂದ ಆ ಬೆಂಕಿ ಹಚ್ಚಿಕೊಂಡಿದೆ. ಒಂದೇ ಪೈಪ್ ಲೀಕೇಜ್ ಆಗೋದು. ಎರಡು ಕಡೆಗಳಲ್ಲಿ ಏಕಾಏಕಿ ಕಾಣಿಸ್ಕೊಂಡಂತ ಬೆಂಕಿಯಿಂದ ಸ್ಥಳೀಯರಲ್ಲೂ ಕೂಡ ಆತಂಕ ಮನೆ ಮಾಡಿತ್ತು ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದ್ ಕಡೆ ಗ್ಯಾಸ್ ಪೈಪ್ ಸ್ಫೋಟಗೊಂಡ್ರೆ ಸುತ್ತಮುತ್ತಲ ಮನೆಗಳು ಸೇರಿದಂತೆ ಅಪಾರ ಜನರು ಕೂಡ ಹಾನಿಯಾಗುವಂತ ಸಂಭವ ಇತ್ತು. ಈ ಹಿನ್ನೆಲೆಯಲ್ಲೂ ಕೂಡ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಆ ಗ್ಯಾಸ್ ಪೈಪ್ ಲೀಕೇಜ್ ಅನ್ನ ಬಂದ್ ಮಾಡೋಕೆ ನಂದಿಸುವ ಕಾರ್ಯದಲ್ಲಿ ಮುಂದಾಗಿದ್ರು. ಈಗೂ ಕೂಡ ಸ್ಥಳೀಯರು ಮತ್ತು ಅಗ್ನಿಶಾಮಕದ ಸಿಬ್ಬಂದಿಗಳ ನೆರವಿನಿಂದ ಪೈಪ್ ಗ್ಯಾಸ್ ಲೀಕೇಜ್ ಅನ್ನ ಬಂದ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.